ದೊಡ್ಡಬಳ್ಳಾಪುರ ಜನ ಏನೇ ಮಾಡೋದು ದೊಡ್ಡದಾಗೆ ಇರ್ತಾರೆ ಅಂತ ಇದೇ ಕಾರಣ. ಗೈಸ್ ಇವರಿಬ್ರು ಮಾತ್ರ ನೋಡಿ ಎಲ್ಲಿ ಕೂತವ್ರೆ ನೋಡಿ ಗೈಸ್. ಪೊಲೀಸರು ತಗೋತಾವ್ರೆ ಅವ್ರ ಹೆಂಡತಿಗೆ. ಹಾಯ್, ಎಲ್ಲರಿಗೂ ಸುಸ್ವಾಗತ. ನನ್ನ ಇನ್ನೊಂದು ವಿಡಿಯೋಗೆ ಎಲ್ರಿಗೂ ಸ್ವಾಗತ ಗೈಸ್. ನಾವಿವತ್ತು ಹೋಗ್ತಾ ಇದ್ದೀವಿ ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ನಡೀತಾ ಇರೋವಂಥ ಸೀರೆ ಸಂತೆಗೆ. ಸೊ ಗಿಲ್ಲಿ ಅವ್ರು ಬರ್ತಾ ಇದ್ದಾರೆ. ಗಿಲ್ಲಿ ನೋಡೋಕ್ಕಂತಲೇ ಗೈಸ್ ನಾನು ದೇವನಹಳ್ಳಿಯಿಂದ ಬಂದೆ. ನಾನು, ನನ್ನ ತಂಗಿ, ನನ್ನ ಮಗ, ನಮ್ಮ ಅಣ್ಣನ ಮಗಳು ಎಲ್ಲ ಹೊರಟಿದ್ದೀವಿ. ನಮ್ಮ ಗೀತಕ್ಕ ಬಂದಿದ್ದರು, ಅವ್ರನ್ನ ಟಿ ವಿ ಕ್ರಾಸಲ್ಲಿ ಡ್ರಾಪ್ ಮಾಡಿ ಬಸ್ಸಿಗೆ ಅಲ್ಲಿಂದ ನಾವು ಹೊರಟಿದ್ದು ಭಗತ್ ಸಿಂಗ್ ಕ್ರೀಡಾಂಗಣಕ್ಕೆ. ಅಲ್ಲಿ ಗಿಲ್ಲಿ ಬರ್ತಾರೆ ಅಂತ ಅಂದ್ಬಿಟ್ಟೆ ಗೈಸ್ ಹೋಗ್ತಾ ಇರೋದು ನಾವು. ಎಷ್ಟು ಜನ ಅಂದರೆ ಸಿಕ್ಕಾಪಟ್ಟೆ ಜನ, ಇಷ್ಟು ಕ್ರೇಜ್ ಇದೆ ಗಿಲ್ಲಿಗೆ ಅಂತ ಟಿ ವಿನಲ್ಲಿ ನೋಡಿದ್ದೆ. ಇವಾಗ ಡೈರೆಕ್ಟಾಗಿ ನೋಡಿದ್ವಿ, ಹೆವಿ ಖುಷಿ ಆಯಿತು. ಅವ್ರಿಗೆ ನಿಂತ್ಕೊಳಕ್ಕೂ ಬಿಡ್ತಾ ಇಲ್ಲ ಜನ, ಆ ಥರ ಕೊಟ್ಲೆ ಕೊಡ್ತಾಯಿದ್ರು. ಫುಲ್ಲು ಜನ ಅಂದರೆ ಜನ, ಹೆವಿ ಜನ ಗೈಸ್. ನಮ್ಮ ದೊಡ್ಡಬಳ್ಳಾಪುರ ರೇಷ್ಮೆ ಸೀರೆಗೆ ಅಂತಲೇ ಫೇಮಸ್ಸು ಗೈಸ್. ಎಷ್ಟೊಂದು ಜನಕ್ಕೆ ಆ ವಿಷಯ ಗೊತ್ತೇ ಇಲ್ಲ. ಸೊ ರೇಷ್ಮೆ ಸೀರೆ ಇಲ್ಲಿಂದ ಕಂಚಿಗೂ ಹೋಗುತ್ತೆ, ಬೆಂಗಳೂರು ಚಿಕ್ಕಪೇಟೆಗೆ, ಮತ್ತು ಪೋತಿಸ್ ಇದೆಯಲ್ಲ ಗೈಸ್, ಎಲ್ಲ ಕಡೆಯೂ ಸೀರೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಸೊ ಯಾಕೆ ದೊಡ್ಡಬಳ್ಳಾಪುರದಲ್ಲೂ ಒಂದು ಸೀರೆ ಸಂತೆ ಮಾಡಬಾರ್ದು ಅಂತ ನಮ್ಮ ಪ್ರೀತಿಯ ಹೆಮ್ಮೆಯ MLA ಆದ ಧೀರಜ್ ಮುನ್ರಾಜ್ ಅವರು ಇದನ್ನು ಫಸ್ಟ್ ಟೈಮ್ ಆರ್ಗನೈಸ್ ಮಾಡಿದ್ದಾರೆ. ನಾವು ಒಂದೊಂದು ಸೀರೆ ತೊಗೊಂಡ್ವಿ. ಇದು 3 ದಿನ ನಡೆಯುತ್ತೆ ಇದು ಸೀರೆ ಸಂತೆ. 20, 21, 22 ಶುಕ್ರವಾರ, ಶನಿವಾರ, ಭಾನುವಾರ. ಇದು ಫಸ್ಟ್ನೇ ದಿನ ನಾವು ಹೋಗಿದ್ದಿದ್ದು. ಅದು ಬೇರೆ ಗಿಲ್ಲಿ ಬರ್ತಾರೆ ಅಂತಂದ್ಬಿಟ್ಟೆ ನಾವು ಹೋಗಿದ್ದಿದ್ದು. ಸೊ ನೀವು ಸುತ್ತಮುತ್ತ ಏನಾದರೂ ಇದ್ದರೆ ಈ 3 ದಿನದಲ್ಲಿ ಒಂದಿನ ಆದರೂ ವಿಸಿಟ್ ಮಾಡಿಬಿಟ್ಟು ಹೋಗಿ. ತುಂಬ ಚೆನ್ನಾಗಿದೆ ಸೀರೆಗಳು, ತುಂಬ ಕಡಿಮೆ ರೇಟ್ಗೆ ಒಳ್ಳೆ ಸೀರೆಗಳು ಸಿಗ್ತಾ ಇದ್ದಾವೆ ಗೈಸ್. ಎಲ್ಲ ಇಲ್ಲಿಂದನೇ ಫುಲ್ ಬಿಗಿ ಬಂದೋಬಸ್ತ್. ವಾವ್, ಎಲ್ಲಿದ್ಯಪ್ಪ ಗಿಲ್ಲಿ? ಇಲ್ಲೇ ಹಾಕ್ಬಿಡ ನೋಡ್ಸುತ್ತೀಯಾ? ಈ ಬೈಕ್ ಪಕ್ಕ ಹಾಕ್ಬೋದು. ಇನ್ನೂ ಮುಂದೆ ಹೋಗ್ಬೇಕಾ? ಅಲ್ಲೆಲ್ಲ ಹಾಕೋದು. ಓ, ಇನ್ನೂ ಒಳಕ್ಕೆ ಬಿಟ್ಟಿಲ್ಲ, ಜನಗಳನ್ನ ಬಿಡ್ತಾವ್ರಾ? ಇನ್ನೂ ಬಂದಿಲ್ಲ ಅನ್ಸುತ್ತಲ್ಲ. ಚಮೋ ಅಲ್ಲೆಲ್ಲ ಹಾಕಿದ್ರೆ ಮತ್ತೆ ತೆಗಿಯಕ್ಕಾಗಲ್ಲ, ಇಲ್ಲೆಲ್ಲ ಸೈಡಲ್ಲಿ ಹಾಕ್ಬೇಕು. ಸೀರೆ ನೋಡೋದಕ್ಕಿಂತ ಗಿಲ್ಲಿ ನೋಡೋಕ್ಕೆ ಬಂದಿದ್ದೀವಿ. ನಂಗೆ ಇಂಟ್ರೆಸ್ಟ್ ಇರಲಿಲ್ಲ, ಇವರೇ ಕರ್ಕೊಂಡು ಬಾ, ನಮ್ಗೆ ಗಿಲ್ಲಿನ ತೋರಿಸ್ತೀನಿ. ಇವ್ರ ಗಿಲ್ಲಿ ತೋರಿಸ್ತಾರಂತೆ. ನಮ್ಮ ಗಿಲ್ಲಿ ನಾವೇ ತಾನೇ ಕೈ ಸೋಟಾಗಿ ಗೆಲ್ಸಿರೋದು. ನಾನು ಹಾಕಿದ್ದೀನಪ್ಪ, ನಿಯತ್ತಾಗಿ ಗಿಲ್ಲಿ ಹಾಕಿದ್ದೀನಿ. ಅಲ್ಲ ಏನು ಗೊತ್ತಾ, ಅವ್ನು ಗೆಲ್ಲಿಲ್ಲ ಅಂದಿದ್ರು ಬರ್ತಾಯಿದ್ವಿ ಗಿಲ್ಲಿಗೋಸ್ಕರ. ಅವ್ನು ಇವತ್ತು ಹೇಳ್ತಾರೆ ನೋಡ್ಕೋ, ದೊಡ್ಡವ ದೋಸೆ ಕೊಡು ಅಂತ. ಗೈಸ್, ನಾವು ಸ್ಕೂಲ್ಗೆ ಬರ್ಬೇಕಾದ್ರೆ ಮಾರ್ಚ್ ಪಾಸ್ಟ್ ಇಲ್ಲೇ ಮಾಡ್ತಾ ಇದ್ದಿದ್ದು. ಓ, ವ್ಯಾಯಾಮ ಶಾಲೆ ಬೇರೆ ಐತೆ ಇಲ್ಲಿ. ಆದರೆ ವ್ಯಾಯಾಮ ಶಾಲೆ ಅಂದರೆ ಎಕ್ಸಸೈಸ್ ಅನ್ಬೇಡ. ಗೈಸ್ ಇದೆ ನೋಡಿ ಗೈಸ್, ಮಗ್ಗ. ಹ್ಯಾಂಡ್ಲೂಮಾ ಪವರ್ಲೂಮ್. ಇದರಲ್ಲೇ ಸೀರೆ ನೇಯ್ಯೋದು. ಜನ ಬರ್ತಾವ್ರೆ. ಅಯ್ಯೋ, ತಗೊಂಬರೋಣ ಅಂದ್ಕೊಂಡೆ ಸುಪ್ರಿಯಾ. ನಾನು ಐತೆ ಮನೇಲಿ. ಫುಲ್ಲು ಜನ. ಈ ಸೀರೆಗಳು ನೋಡು. ಹಾಂ, ಇದು 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 9,000 ಪ್ಯೂರಾ. ಅಂದರೆ ಎಷ್ಟು GSM ಇದು? 120 GSM. ಚೆನ್ನಾಗಿದೆ. ಏನು ಸುಪ್ರಿಯಾ, ಪರವಾಗಿಲ್ಲಲ್ಲ? ಎಷ್ಟು GSM ಇದೆಲ್ಲ? 120 GSM.
120 jeans. ಸರ್ ಏನು ಕಾಸ್ಟ್ ಹೇಳಿದ್ರಿ? 9,000. 9,000. 9,000. 9,000. ಇದು ಚೆನ್ನಾಗಿದೆ, ಸಕ್ಕತ್ತಾಗಿದೆ. ಗಾನು ಕೈ ಹಿಡ್ಕೊ. ಸುಪ್ರಿಯ ಬಳೆ ಶಾಸ್ತ್ರಕ್ಕೆ ಎಂತನ ಆಗುತ್ತೆ, ಆ ಥರ ಬರುತ್ತೆ. ಎಲ್ಲಿ ಶಾಪ್ ಇರೋದು? ಅದು ಆರೆಂಜ್ ಅಲ್ಲಲ್ಲ, ಅದು ಅದು ನಿಮ್ಮ ಕೈ ಕೆಳಗಡೆ ಇದೆಯಲ್ಲ, ಇದೇನು ಕಾಸ್ಟ್? ತಗೊಂಡ್ಲವಾಗ ರೆಸ್ಟೋರೆಂಟ್ ಅದು ಗೋಲ್ಡ್ ಎಷ್ಟಾಗುತ್ತೆ ಸರ್? ಈ ಥರ ಬೇಕಾ? ಸೇಮ್ ಸೀರೆ ಎಷ್ಟಾಗುತ್ತೆ? ಒಂದೇ ರೇಟ್ ಮೇಡಮ್, 1000. ಹೌದಾನೆ. ಗೋಲ್ಡ್ ಎಲ್ಲರೂ ಇದೊಂದು ಡ್ಯಾಮೇಜ್ ಏನಿರಲ್ಲ ತಾನೇ? ಡ್ಯಾಮೇಜ್ ಏನಿರಲ್ಲ. ಡ್ಯಾಮೇಜ್ ಇದೆ, ಅದರಲ್ಲಿ ನಂಬರ್ ಐತೆ. ಸರ್ ಈಗ ಗಿಫ್ಟಿಂಗ್ ಪರ್ಪಸ್ಗೆ ಎಷ್ಟು ಸ್ಟಾರ್ಟಿಂಗ್ 1000. ಇಸ್ಕೊ ಸುಪ್ರಿಯಾ, ನೀನು ಇಸ್ಕೊಳ್ಳಿ, ನೀವು ಇಬ್ಬರಿಗೂ ಒಂದೊಂದು. ಥ್ಯಾಂಕ್ ಯು. ಇದು ನಿಮ್ಮದು, ಯಾವುದೋ ಒಂದು ನಿಮ್ಮ ರಿಲೇಷನ್ ಅವ್ರಿಗೆ ಹೇಳ್ರಿ ಮೇಡಮ್, ನಾಳೆ ಬರ್ತಾರೆ ಯಾಕೆಲ್ಲ. ಯಾವ ಥರ ಸೀರೆ ಬೇಕು ಎಲ್ಲ ಸೀರೆ ಇದೆ. ಹಾಂ ಬರ್ತೀವಿ. ಎಲ್ಲ ಚೆನ್ನಾಗಿ ಅನ್ಸುತ್ತೆ ನಿಜವಾಗ್ಲೂ. ನಾಳೆ ಬಂದು ನಿಜದ ಪ್ರೈಸ್ ನೋಡಿ 1,300 ರೂಪಾಯಿ ಅಷ್ಟೇ. ಎಷ್ಟು ಚೆನ್ನಾಗಿದೆ ಇದು. ಇದು ನೋಡಿ ಸಕ್ಕತ್ತಾಗಿದೆ. ಆ್ಯಕ್ಚುಲಿ ಇದೆಲ್ಲ ರಿಸೆಪ್ಷನ್ ಲುಕ್ಕು ಅಲ್ವಾ? ನಿಜ ಇಲ್ಲೇ ಬರ್ತಾರೆ ಅಲ್ವಾ? ಇದು ಸರಿ ನೋಡು ಎಷ್ಟು ಚೆನ್ನಾಗಿದೆ. ಇದು ಅಷ್ಟೇ 1,500. ಏನು ಗಣಮ? ಚಮ್ಮ ಇದು ವಿಡಿಯೋ ಕಾಲ್ ಮಾಡು ನಿನ್ನ ಫೋನಲ್ಲಿ. ನೋಡಿ ಗೈಸ್, ಪೊಲೀಸರು ತಗೋತಾರ ಅವ್ರ ಹೆಂಡತಿಗೆ. ರಿಸೆಪ್ಷನ್ಗೆ ಈ ಕಾಂಟ್ರಾಸ್ಟ್ ಎಲ್ಲ ಇರುತ್ತೆ. ಗೊತ್ತಾಯ್ತು, ಇದೇ ಹೇಳಿದ್ದು.
ಅದನ್ನೇ ಹೇಳಿದ್ ನಾನು, ನಿಮ್ಮ ಹುಡುಗ 10 ವರ್ಷ ನಡಿಮ. ಅವ್ನು ಬಂದ್ಮೇಲೆ ಸ್ವಲ್ಪ ತಿಟ್ಬಿಟ್ಟು ಅಲ್ಲೆಲ್ಲ ಏನೋ ಹಾಕೋಣ ಶೋಕ್ ನೋಡೋಣ. ಬೆಸ್ಟ್ ಇದು ನಾನು ತೊಗೋಬೇಕು ಅಂತ ಎಷ್ಟು ದಿವಸದಿಂದ ವೇಟ್ ಮಾಡ್ತಾ ಇದ್ದೆ. ಇಲ್ಲಿ ಬೇಡ, ನಾನು ಅಷ್ಟೇ ನಡೀರಿ ಇಲ್ಲಿಂದ. ನನಗೆ ಯಾರೋ ನಾನು ತಗೊಂತೀನಿ. ಅವಳು ಯಾರಿಗೆ ಸೀರೆ ತಗೊಳಕ್ ಬಂದಿದ್ದೀನೋ ನಿಮ್ಮ ಮಮ್ಮಿಗೋಸ್ಕರ. ಎಲ್ಲಿ ನಿಮ್ಮ ಅಣ್ಣ ಬಂದಿಲ್ಲ ಮನೆಗೆ. ಸರಿ ಆಯ್ತು, ಬಾಯ್. ಇಬ್ರು ಕೂತಿದ್ದೀರಲ್ಲ ಕೊನೆಯಲ್ಲಿ ಎಲ್ಲೋ ಟಿ ಶರ್ಟ್ ಯೂಟ್ಯೂಬ್ ನಿಮಗೆ ಕೇಳಿಸ್ತಿದ್ಯಾ? ನಿಮಗೆ ಸೂಪರ್. ಓಕೆ, ಕೇಳಿಸ್ತಿದ್ಯಾ? ಹೇಳಿ, ಎಷ್ಟು ಜನ ಸೀರೆ ತಗೊಂಡ್ರಿ? ಆ ಪುಟಾಣಿ ಮಗು ಏನ್ ಸುಳ್ಳು ಹೇಳ್ತಿದೆ ನೋಡಿ. ಬಂಗಾರಿ, ನಿಜವಾಗ್ಲೂ ಸೀರೆ ತಗೊಂಡ್ಯಾ? ಸುಳ್ಳು ತಾನೆ? ಯಾರು ತಗೊಂಡ್ರಿ ಇಲ್ಲಿ? ನೀವು ತಗೊಂಡ್ರ? ಚೆನ್ನಾಗಿದೆಯಲ್ಲ? ನಾನು ಮಿಸ್ ಆಯ್ತು. ನಾಳೆ 3 ದಿನ ಇರ್ತೀನಲ್ಲ, ನನ್ನನ್ನು ಕರ್ಕೊಂಡು ಹೋಗಿ. ಎಲ್ಲಿ ಚೆನ್ನಾಗಿದೆ ಅಲ್ಲ, ಡಿಸ್ಕೌಂಟ್ ಅಲ್ಲ. ಬೇಡ, ನಮ್ಮ ನೇಕಾರರಿಗೆ ಒಳ್ಳೇದಾಗ್ಬೇಕು ಅಂತ ಮಾಡ್ತಿರೋದಲ್ಲ. ನೀವು ಯಾರಿಗಾದ್ರೂ ಕೊಡ್ಸಿದ್ರ ಸರ್? ಕೊಡ್ಸಿನಂತೆ. ಸಾರಿ ಸಂತೆ ನಡೀತಾ ಇದೆ ಇಲ್ಲಿ. ನಮ್ಮ ಸ್ಥಳೀಯ ನೇಕಾರರಿಗೆ ಉತ್ತೇಜನ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ನಮ್ಮ ದೊಡ್ಡಬಳ್ಳಾಪುರದ ಮಣ್ಣಿನ ಮಗ, ನಮ್ಮ ಜನಪ್ರಿಯ ಶಾಸಕರು ಸನ್ಮಾನ್ಯ ಶ್ರೀ ಧೀರಜ್ ಗುರುರಾಜ್ ಅವರು ಒಳ್ಳೆ ವೇದಿಕೆಯನ್ನ ಕಲ್ಪಿಸಿಕೊಟ್ಟಿದ್ದಾರೆ. ಮೊದಲನೇದಾಗಿ ಅವ್ರಿಗೊಂದು ದೊಡ್ಡ ಚಪ್ಪಾಳೆ. ದಯವಿಟ್ಟು ಇಂತಹ ಕಾರ್ಯಕ್ರಮ ನಾನಂತೂ ಇಲ್ಲಿವರೆಗೂ ನೋಡಿಲ್ಲ. ಅದಕ್ಕೆ ದೊಡ್ಡಬಳ್ಳಾಪುರ ಜನತೆ ಇಷ್ಟು ಸಂಖ್ಯೆಯಲ್ಲಿ ಬಂದಿರೋದು ಮತ್ತಷ್ಟು ಹೆಮ್ಮೆಯ ವಿಷಯ. ಹಾಗಾಗಿ ಅಧಿಕೃತವಾಗಿ ಅವಳು ಕಾರ್ನ ತಿನ್ನೋದ್ರಲ್ಲಿ ಫುಲ್ ಬ್ಯುಸಿ. ನಮ್ಗಾನು ಫೇವ್ರೇಟ್. ಚೆನ್ನಾಗಿ ತಗೋಣಮ್ಮ. ಒಂದು ತೀಟೆ ನನ್ನ ಮಗ ಕಿತ್ಕೊಂಡು ತಿನ್ನೋದು. ಗೈಸ್, ಮೋಮೋಸ್ ಹೇಳಿದ್ದೀವಿ, ವೆಯ್ಟ್ ಮಾಡ್ತಾ ಇದ್ದೀವಿ. ವೆಜ್ ಮೋಮೋಸ್. ಗೊಂಬೆಗಳು ನೋಡ್ರಿ ಬೈಸ್ ಹೆಂಗ್ ಬಿದ್ದಾವೆ. ಎಷ್ಟು ದಿನ ಇರುತ್ತೆ? ಒಂದಿನ ವಾಶ್ ಮಾಡಿದ್ರೆ ಹೋಗ್ಬಿಡುತ್ತೆ. ನಾನು ಬೇಕಾ ಬೇಡವಾ? ಲಿಟ್ಲ್ ಮಾಸ್ಟರ್ ಬೆಳ್ಳುಳ್ಳಿ ಕಬಾಬ್ ನೋಡಿದ್ದೀರಾ ನೀವು? ಬೆಳ್ಳುಳ್ಳಿ ಉಪ್ಪಿನಕಾಯಿ ತಂದವರು ನೋಡಿ. ಎಲ್ಲ ಕಾಟನ್ ಸೀರೆಗಳು. ಟಾಪ್ಸು ಏನಿದು? ಬ್ರಷ್ ಮರುತಾ?
ಕಡಲೆ ಬೀಜಗಳು ಚುರುಮುರಿನಾ ತಿಂತೀರಾ? ಏನು ತಿಂತೀರಾ? ಚುರುಮುರಿನೇ. ಗಿಲ್ಲಿ ಇನ್ನೂ ಬಂದಿಲ್ಲಮ್ಮ. ಇವರೆಲ್ಲ ಅದಕ್ಕೆ ಕಾಯ್ತಾ ಇರೋದು ಗಿಲ್ಲಿ ಬರಲಿ ಅಂತ. ನಾವು ಚುರುಮುರಿ ತಿನ್ಕೊಂಡು ಕೂತಿದ್ದೀವಿ. ಸಾಂಗ್ ಸಿಕ್ಕಿದೆಯಾ ಸರ್? ಕನಸು ಯಾವ್ದಾದ್ರು ಸರಿ. ಅನ್ನಿಸ್ತಿಲ್ಲ ಚೆನ್ನಾಗಿದೆ ಅಂತ. ಅಲ್ಲೊಬ್ಳು ಹುಡುಗಿ ಇಲ್ಲಿ ಮಾಡ್ತಾರ. ನೋ ರಕ್ಷಿತನಾ? ನೋ. ಓಕೆ, ಬಿಗ್ ಬಾಸ್ ಸೀಸನ್ 12 ನ ವಿನ್ನರ್ ಗಿಲ್ಲಿ ನಟ ಇನ್ನು ಸ್ವಲ್ಪ ಹೊತ್ತಲ್ಲೇ ಬಂದು ನಮ್ಮ ದೊಡ್ಡಬಳ್ಳಾಪುರ ಜನತೆ ಜೊತೆಗೆ ಮಾತನಾಡ್ತಾರೆ, ಮಜಾ ಮಾಡ್ತಾರೆ. ಅವರ ಜೊತೆಗೆ ಸ್ಟಾರ್ಟ್ ಆಗ್ಬಿಟ್ಟೈತಾ? ದೊಡ್ಡಬಳ್ಳಾಪುರ ಸಾರಿ ಸಂತೆಯ ಆಯೋಜಕರು, ನಮ್ಮ ಕಾರ್ಯಕ್ರಮದ ರೂವಾರಿಗಳು, ಸನ್ಮಾನ್ಯ ಶ್ರೀ ನಮ್ಮ ದೊಡ್ಡಬಳ್ಳಾಪುರದ ಹೆಮ್ಮೆಯ ಮಾನ್ಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಧೀರಜ್ ಮುನಿರಾಜ್ ಅವರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ವೇದಿಕೆಗೆ ಆಗಮಿಸ್ತಾರೆ. ಹಾಗಾಗಿ ಅವರ ಮಾತುಗಳನ್ನ ಕೇಳೋದಕ್ಕೆ ಖಂಡಿತವಾಗಿ ನಾವು ಕಾಯ್ತಾ ಇದ್ದೀವಿ. ಗೈಸ್ ಇವರಿಬ್ರು ಮಾತ್ರ ನೋಡಿ ಎಲ್ಲಿ ಕೂತವ್ರೆ. ನೋಡಮ್ಮ ಅವರಿಬ್ರು ಎಲ್ಲಿ ಕೂತವ್ರೆ ನೋಡಲ್ಲಿ ಮೇಲಗಡೆ. ಇಲ್ಲ ಜನಪ್ರಿಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಧೀರಜ್ ಮುನಿರಾಜು ಅವರನ್ನು ಕೂಡ ಮುಖ್ಯವಾಗಿ ಕೋವಿಡ್ ಸಂದರ್ಭದಲ್ಲಿ ದೊಡ್ಡಬಳ್ಳಾಪುರ ಜನತೆಯ ಕೈಯನ್ನ ಹಿಡಿದು ವಿದ್ಯಾರ್ಥಿಗಳಿಗೆ, ಸಾವಿರಾರು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಮೂಲಕ ವಿದ್ಯಾಭ್ಯಾಸಕ್ಕೆ ಸಹಾಯವನ್ನ ಮಾಡಿ ಬೇರೆ ಕ್ಷೇತ್ರಗಳಲ್ಲಿ ಜನರಿಗೆ ಸಹಾಯ ಹಸ್ತವನ್ನ ಚಾಚುವುದರ ಮೂಲಕ ನಮ್ಮ ದೊಡ್ಡಬಳ್ಳಾಪುರ ಜನರ ಪ್ರೀತಿಯನ್ನ ಪಡೆದಿರುವಂತಹ ನಮ್ಮ ಹೆಮ್ಮೆಯ ಶಾಸಕರು ಚಪ್ಪಾಳೆಯೊಂದಿಗೆ ಸ್ವಾಗತಿಸಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ನಮ್ಮ ಹೆಮ್ಮೆಯ ಮಾನ್ಯ ಶಾಸಕರು ಆಗಿರುವಂತಹ ಸನ್ಮಾನ್ಯ ಶ್ರೀ ಧೀರಜ್ ಮುನಿರಾಜು ಅವರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಬರಮಾಡಿಕೊಳ್ತಾ ಇದ್ದೀವಿ. ಹಲವಾರು ಸಮಾಜಮುಖಿ ಕೆಲಸಗಳ ಮೂಲಕ ದೊಡ್ಡಬಳ್ಳಾಪುರ ಕ್ಷೇತ್ರದಲ್ಲಿ ಕ್ರಾಂತಿಯನ್ನ ತಂದಿರುವಂತಹ ಯುವ ನಾಯಕ, ನಮ್ಮ ನಿಮ್ಮೆಲ್ಲರ ಹೆಮ್ಮೆಯ ಸನ್ಮಾನ್ಯ ಶ್ರೀ ಧೀರಜ್ ಮುನಿರಾಜು ಅವರನ್ನ ಚಪ್ಪಾಳೆಯೊಂದಿಗೆ ಬರಮಾಡಿಕೊಳ್ಬೇಕು ಅಂತ ವಿನಂತಿಸ್ತಾ ಇದ್ದೀನಿ. ದಯವಿಟ್ಟು ಜೋರಾದ ಚಪ್ಪಾಳೆ ಬರಬೇಕು. ಇವತ್ತಿನ ಕಾರ್ಯಕ್ರಮ ನೆರವೇರೋದಕ್ಕೆ ಪ್ರಮುಖ ಕಾರಣೀಕರ್ತರು ಅಷ್ಟೇ ಅಲ್ಲ, ದೊಡ್ಡಬಳ್ಳಾಪುರ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡಿಕೊಂಡು ಇಲ್ಲಿನ ನೇತಾರರಿಗೆ ಒಂದು ಅದ್ಭುತವಾದ ಅವರ ಜೊತೆಯಲ್ಲಿ ನಮ್ಮೊಂದಿಗಿದ್ದಾರೆ ದೊಡ್ಡಬಳ್ಳಾಪುರ ಸಾರಿ ಸಂತೆ ಸಮಿತಿಯ ಗೌರವಾಧ್ಯಕ್ಷರು ಸನ್ಮಾನ್ಯ ಶ್ರೀ ಎಂ ಜಿ ಶ್ರೀನಿವಾಸ್ ಅವರು.
ಅಧ್ಯಕ್ಷರು ಪಿಸಿ ವೆಂಕಟೇಶ್ ಅವರು, ಪ್ರಧಾನ ಕಾರ್ಯದರ್ಶಿಗಳು ದೇವಲೋಕಂ ವೆಂಕಟೇಶ್ ಅವರು, ಕಾರ್ಯಾಧ್ಯಕ್ಷರು ಚಂದ್ರಶೇಖರ್ ಡಿಎಂ ಅವರು. ನೋಡಲಿ ಧೀರಜ್ ಮುಡಜ್ ಅವರೇ ನೋಡಿಲಿ ಅಲ್ಲಾಡ್ಬೇಡ ನಿನ್ನ ಕಾಣಿಸ್ತಾ ಸಂತೆ ಸಮಿತಿ, ಈ ಸಮಿತಿಯ ಎಲ್ಲ ಪದಾಧಿಕಾರಿಗಳಿಗೆ ದೊಡ್ಡಬಳ್ಳಾಪುರ ಹುಳ ಅಂದ್ರೆ ನೀನೇ ಗಾನು ಗೈಸ್. ನಮ್ ಗಾನುನ ಪರಿಚಯ ಮಾಡ್ಕೊಳಕ್ಕೆ ಈ ಹುಡುಗಿ ಅವಾಗಿಂದ ನೋಡ್ತಾವಳೆ, ಆದ್ರೆ ಇವಳವಳನ್ನ ಮಾತಾಡಿಸ್ತಾ ಇಲ್ಲ. ಯಾವ ರೀತಿ ಮುನ್ನಡೆಸಬಹುದು, ಮೂಲಭೂತ ಸೌಕರ್ಯಗಳನ್ನು ಯಾವ ಹಂತದಲ್ಲಿ ಯಾವ ರೀತಿ ತರಬಹುದು ಅನ್ನತಕ್ಕಂಥ ಎಲ್ಲ ಓಡ್ತಾರೆ ಗೈಸ್. ಗಿಲ್ಲಿ ಅಂದಿದ ತಕ್ಷಣ ಇನ್ನೂ ಅವ್ರು ಬಂದೇ ಇಲ್ಲ. ಬಂದ್ರೆ ನಾನು ಹೇಳ್ತೀನಿ, ನೀವು ಸುಮ್ಮನೆ ಕತ್ತು ನೋವು ಮಾಡ್ಕೋತಾ ಇದ್ದೀರಾ, ಸೀರಿಯಸ್ ಆಗಿ ಬಂದಿಲ್ಲ. ಅಯ್ಯೋ ರಾಮ, ಏನಕ್ಕೆ ಕತ್ತು ನೋವು ಮಾಡ್ಕೋತಿದ್ದೀರಾ ನಾನು ಹೇಳ್ತೀನಿ, ತಿಳ್ಕೊಳ್ಳಿ. ಅವ್ರು ಸುಮ್ಮನೆ ಹಿಂದ್ಗಡೆ ಅವ್ರು ಚಮಕ್ ಕೊಟ್ಟರು ನೀವೆಲ್ಲ ಯಾರೋ ನಮ್ಗೆ ಕಾರ್ಯಕ್ರಮಕ್ಕೆ ಬಿಗ್ ಬಾಸ್ ವಿಜೇತರಾಗಿರ್ತಕ್ಕಂಥ ಗಿಲ್ಲಿಯವರು ಆಗಮಿಸಿದ್ದಾರೆ. ಅವರಿಗೆ ಈ ಒಂದು ಸೀರೆಯ ಸಂತೆಯಲ್ಲಿ ನಾವು ನೋಡ್ತಾ ಇದ್ದೇವೆ. ದೊಡ್ಡಬಳ್ಳಾಪುರದಲ್ಲಿ ಯಾವ ವಿಧವಾದ ಸೀರೆಗಳನ್ನ ನೇಯ್ತಾರೆ, ಆ ಒಂದು ನೀವು ಸಾಮಾನ್ಯವಾಗಿ ಎಂಥ ಕೌಶಲ್ಯ ಕೂಡ ಇದೆ ಅಂತ ಅಂದ್ಬಿಟ್ಟು ನೀವು ನೋಡಿರ್ಬೇಕು. ಅಲ್ಲಿ ವಿವಿಧ ಅದೇ ನೇಕಾರಿಕೆಯಲ್ಲೇ ನಮ್ಮ ಧೀರಜ್ ಮುಡಜ್ ಸರ್ ಅವರ ಒಂದು ಭಾವಚಿತ್ರ, ಮೋದಿಯವರ ಭಾವಚಿತ್ರ, ಇಂಥ ಈಗ ನಾನು ಏನು ಮಾತಾಡಿದ್ರು ಯಾರು ಕೇಳೋ ಸ್ಥಿತಿಯಲ್ಲಿ ಇಲ್ಲ. ವಿಷಯವನ್ನು ಹೇಳ್ತಾ ಇದ್ದೀನಿ. ನಮ್ಮ ದೊಡ್ಡಬಳ್ಳಾಪುರದಲ್ಲಿ ಇಂಥ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ ಅಂತ ಒಂದು ಕೆಲಸವನ್ನು ನಮ್ಮ ಶಾಸಕರಾದಂಥ ಧೀರಜ್ ಮುನ್ರಾಜ್ ಅವರು ಮಾಡಿದ್ದಾರೆ. ಅವರಿಗೆ ನೇಕಾರ ಗೌರವವನ್ನು ಸಲ್ಲಿಸಬೇಕು ಅಂತ ಅಂದ್ಬಿಟ್ಟು ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಮತ್ತೆ ಒಂದು ವಾಕ್ಯವನ್ನು ನೀಡಿ ನಾನು ಮಾತನ್ನು ಮುಗಿಸ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಸೀರೆ ಸಂತೆ ನಡೀತಾ ಇದೆ. ದಯವಿಟ್ಟು ಸೀರೆ ಸಂತೆಗೆ ಬನ್ನಿ, ನಿಮಗೆ ಮನ ಒಪ್ಪುವಂತ ಸೀರೆಯನ್ನ ಕಡಿಮೆ ಬೆಲೆಯಲ್ಲಿ ತಗೊಳ್ಳಿ ಮತ್ತು ನೇಕಾರರಿಗೆ ಪ್ರೋತ್ಸಾಹವನ್ನು ಕೊಡ್ಲಿ ಅಂತ ಅಂದ್ಬಿಟ್ಟು ಈ ಸಂದರ್ಭದಲ್ಲಿ ಹೇಳ್ತಾ ನನ್ನ ಒಂದು ಎರಡು ಮಾತುಗಳನ್ನು ನಾನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು. ಮಾನ್ಯ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀವಿ. ಒಂದೇ ನಿಮಿಷ, ವೇದಿಕೆಯನ್ನ ನೀವು ಅನುವು ಮಾಡಿ ಕೊಡ್ಬೇಕು. ದಯವಿಟ್ಟು ವೇದಿಕೆಯನ್ನ ಪೊಲೀಸರಿಗೆ ನಾವೆಲ್ಲರೂ ಸಹಕಾರ ಕೊಡ್ಬೇಕು. ನೀವು ಹಿಂಗ್ ಬಂದ್ರೆ ಕಷ್ಟ ಆಗುತ್ತೆ ಸರ್.
ಇಡೀ ಪ್ರೋಗ್ರಾಮ್ ಹೋಗುತ್ತೆ. ಗಿಲ್ಲಿ ಅವ್ರು ಮಾತಾಡೋದು ಕೇಳಿಸಲ್ಲ. ಅಲ್ಲಿ ನೋಡಿ ಪೊಲೀಸ್ ಅವರು ಹೇಳ್ತಾ ಇದ್ದಾರೆ, ದಯವಿಟ್ಟು ಕೇಳಿಸ್ಕೊಳ್ಳಿ, ನೀವು ಪ್ಲೀಸ್ ಕೇಳಿಸ್ಕೊಳ್ಳಿ, ಅಲ್ಲಿ ನಿಮ್ಮ ಸೇಫ್ಟಿಗಲ್ವಾ ಪ್ಲೀಸ್. ಇದೀಗ ದೊಡ್ಡಬಳ್ಳಾಪುರ ಸಾರಿ ಸಂತೆಯ ಕಾರ್ಯಕ್ರಮದಲ್ಲಿ ಮಾನ್ಯ ಶಾಸಕರಾಗಿರುವಂತಹ ಧೀರಜ್ ಮುನಿರಾಜು ಅವರ ನೇತೃತ್ವದಲ್ಲಿ ನಮ್ಮ ದೊಡ್ಡಬಳ್ಳಾಪುರ ಸಾರಿ ಸಂತೆಯ ಈ ಕಾರ್ಯಕ್ರಮದಲ್ಲಿ ಇದೀಗ ನಮ್ಮ ಗಿಲ್ಲಿ ನಟ ಅವರಿಗೆ ನಿಮ್ಮೆಲ್ಲರ ಚಪ್ಪಾಳಿಯೊಂದಿಗೆ ಸನ್ಮಾನವನ್ನು ನೀಡಲಾಗುತ್ತದೆ. ಅಣ್ಣ ಮನೆಗೆ ನೀನು ಸೇಫಾಗಿ ಹೋಗ್ಬೇಕು ಅನ್ನೋದು ನನ್ನ ಆಸೆ. ದಯವಿಟ್ಟು ಹೇಳಿ ಪ್ಲೀಸ್. ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಸೇಫ್ಟಿ ಪ್ಲೀಸ್ ಓಕೆನಾ? ಇಳಿ ಪ್ಲೀಸ್. ಗಿಲ್ಲಿ ನಟ ಅವರು ಒಂಚೂರು ಸ್ಮೈಲ್ ಮಾಡ್ತಾ ಖುಷಿಯಾಗಿ ಸನ್ಮಾನ. ನಿಮ್ಮ ಮಕ್ಕಳನ್ನ ಒಂದು ಜೋಪಾನ ಮಾಡಿಸಿ. ನಿಮ್ಮ ಮಕ್ಕಳು ದಯವಿಟ್ಟು ನಿಮ್ಮ ಮಕ್ಕಳನ್ನ ಒಂಚೂರು ನೋಡ್ಕೊಳ್ಳಿ. ನಿಮ್ಮ ಮಕ್ಕಳನ್ನ ಒಂಚೂರು ನೋಡ್ಕೊಳ್ಳಿ ಪ್ಲೀಸ್. ಓಕೆ, ಇದೀಗ ವೇದಿಕೆ ತೆರವುಗೊಳಿಸ್ಬೇಕು ಅಂತ ವಿನಂತಿಸ್ತಾ ಇದ್ದೀವಿ. ದಯವಿಟ್ಟು ವೇದಿಕೆ ತೆರವುಗೊಳಿಸ್ಬೇಕು ಪ್ಲೀಸ್. ನೀವೆಲ್ಲರೂ ಹೋಗ್ಬೇಕು. ನೀವು ನನಗೆ ಜಾಗ ಬಿಟ್ಟರೆ ತಾನೇ ನಾನು ಹೋಗೋದು ಸರ್. ನೀವೆಲ್ಲರೂ ದಯವಿಟ್ಟು ಕ್ಲಿಯರ್ ಮಾಡಿ. ಒಂದೇ ನಿಮಿಷ ಅವ್ರು ಮಾತಾಡಿ. ಒಂದೇ ನಿಮಿಷ. ಓಕೆ, ಇದೀಗ ಒಂದೇ ನಿಮಿಷ ಅವ್ರು ಮಾತಾಡ್ಲಿ ಅಲ್ವಾ? ಇದೀಗ ನಮ್ಮ ದೊಡ್ಡಬಳ್ಳಾಪುರ ಸೀರೆ ಸಂತೆಯಲ್ಲಿ ದೊಡ್ಡಬಳ್ಳಾಪುರದ ನಿಮ್ಮೆಲ್ಲರನ್ನ ಉದ್ದೇಶಿಸಿ ಮಾತನಾಡ್ತಾರೆ ನಮ್ಮ ಪ್ರೀತಿಯ ಗಿಲ್ಲಿ ನಟ ಅವರೇ. ಕಂಗ್ರ್ಯಾಚುಲೇಷನ್. ಅಂಡ್ ನಿಮ್ಗೋಸ್ಕರ ಇಷ್ಟು ಜನ ಸೇರಿರೋದು ನಮಗೆ ಖುಷಿ ಆಗುತ್ತೆ. ದೊಡ್ಡಬಳ್ಳಾಪುರ ಅಪ್ಪೈ ಸಂತೆಗೆ ಬಂದಿದ್ದೀರಾ, ಏನ್ ಹೇಳ್ತೀರಾ? ಇರ್ರಣ ಮಾತಾಡ್ಬಿಡ್ತೀನಿ. ಒಂದೇ ನಿಮಿಷ ಅವ್ರ ಪಾಪ ಮಾತಾಡಿದ್ದು ಅರ್ಥ ಆಗ್ಬೇಕು. ಒಂದು, ನೀವಿಷ್ಟು ಹತ್ರ ಬಂದ್ರೆ ಅಲ್ಲಿರೋರಿಗೆ ಮಾತಾಡೋದು ಕೇಳಿಸಲ್ಲ. ಪಾಪ ಅವರು ಸಂಜೆಯಿಂದ ಕಾಯ್ತಾ ಇದ್ದಾರೆ. ನಾವೆಲ್ರಿಗೂ ಅಲ್ವಾ, ನೀವು ಕಾಯ್ತಾ ಇದ್ದೀರಾ ತಾನೇ? ಮತ್ತೆ ನೀವು ಇಲ್ಲಿರೋರು ಒಂಚೂರು ಮೂವ್ ಆಗ್ಬೇಕು ಪ್ಲೀಸ್. ಅಂಡ್ ನೀವು ಮೂವ್ ಆಗೋವರೆಗೂ ನಾನು ಮೈಕ್ ಕೊಡಲ್ಲ, ಓಕೆನಾ? ನೀವು ಮೂವ್ ಆಗೋವರೆಗೂ ನಾನು ಮೈಕ್ ಕೊಡಲ್ಲ. ಅವ್ರಿಗೆ ಯಾಕೆ ಕಷ್ಟ ಕೊಡ್ತೀರಾ? ಪೊಲೀಸ್ ಅವರಿಗೆ ಮೂವ್ ಆಗಿ. ಪೊಲೀಸ್ ಅವರು ಹೇಳಿದ್ದನ್ನು ಒಂಚೂರು ಕೇಳಿಸ್ಕೊಳ್ಳಿ. ಒಂಚೂರು ಇದೆ. ಇಲ್ಲಿ ಅವರು ಮಾತಾಡೋದನ್ನ ಕೇಳೋದಕ್ಕೆ ಅಲ್ಲಿರೋರು ಕಾಯ್ತಾ ಇದ್ದಾರೆ. ಹಾಗಾಗಿ ನೀವು ಮುಂದೆ ಬಂದ್ರೆ ಕಷ್ಟ ಆಗುತ್ತೆ. ಹಿಂದೆ ಹೋಗಿ. ನೀವಿಂದ ಮುಂದೆ ಹೇಳಕ್ ಹೋಗ್ಬಿಟ್ಟಿರೋರು ಇವ್ರು ನೋಡಿದ್ರು ಸರಿಯಿಲ್ಲ. ನಿಜವಾಗ್ಲೂ ಸಖತ್ ಖುಷಿ ಆಯ್ತು ಇಲ್ಲಿ ಬಂದು. ಏನಪ್ಪ ಈ ಎನರ್ಜಿ! ಮಾತಾಡ್ತೀನಿ ಇರ್ರಣ ಮಾತಾಡ್ಬಿಡ್ತೀನಿ. ಮಾತಾಡಕ್ಕೆ ಬರುತ್ತ ನಂಗೆ ಕಾಣಿಸುತ್ತೆ ಕಣ. ಅಲ್ಲ ಅದೇ ಈಗ ದೊಡ್ಡಬಳ್ಳಾಪುರ ಜನ ಏನೇ ಮಾಡೋದು ದೊಡ್ಡದಾಗೆ ಇರ್ತಾರೆ ಅಂತ ಇದೇ ಕಾರಣ. ದೊಡ್ಡಬಳ್ಳಾಪುರ ಹೆಸರೇ ಹೇಳುವಂಗೆ ನಿಮ್ಮ ಮನ್ಸೆಲ್ಲ ದೊಡ್ಡ ಮನ್ಸು. ದೊಡ್ಡಬಳ್ಳಾಪುರದವ್ರ ಮನ್ಸು ಸಖತ್ ಖುಷಿ ಆಯ್ತು. ಏನ್ ಮೇಡಮ್ ಹೇಳ್ತವ್ರು? ಏನ್ ಮೇಡಮ್ ನೀವೇ ಕೂತ್ಕೊಳ್ಳೋಕೆಲ್ಲ ಕೂತ್ಕೊಂಡಿಲ್ಲ, ನಾನೇನ್ರ ಕೂತ್ಕೊಂಡಾರ ಹೇಳಿ? ಮತ್ತೆ ನೀವು ಕೂರ್ಸ್ಬಿಡಿ ನೋಡ್ತೀನಿ. ಆಗಲ್ಲ. ಅಣ್ಣ ನನಗೆ ಇನ್ಯಾವುದೂ ಬೇಜಾರಾಗಿಲ್ಲ ಕಾರಣ.
ಕೈ ಕೊಡ್ತಿದೆ ಎಳಿತಿದೆ ಕೈ ಪ್ಯಾಂಟ್ ಎಳಿತಾ ಇದೆ. ಇದು ಸೀರಿಯಸ್ ಅಂತ ಹೇಳಿದಾಗ ನನಗೂ ಫಸ್ಟ್ ಭಯ ಇದಾಗಿ ಸೀರಿಯಸ್ ಅಂತ ಎಣ್ಣೆ ಹಾಕೋದು ಸೀರೆ ನನ್ನೇ ಕರಿತಾ ಇದಾರೆ ಅಲ್ಲಿಗೆ ಸೀರಿಯಸ್ ಅಂತ ಅಣ್ಣ ಎಣ್ಣೆ ಬಂದು ನೋಡ್ಲಿ ಏನ್ ನಾನ್ ಸೀರೆ ಹಾಕಿದ್ರೆ ಎಣ್ಣೆ ಹಾಕಿ ಬಂದು ನೋಡ್ಬೇಕ. ಇಲ್ಲೂ ಅವರಲ್ಲ ಆವಾಗ್ಲೇ ಅಲ್ಲಿದ್ದ ಇಲ್ಲಿ ಬಂದು ನಿಂತ್ಕರಿ ಅಂದ್ರೆ ಇಲ್ಲಿ ಬಂದು ನಿಂತ್ಕರಿ. ನಿಜವಾಗ್ಲೂ ದೊಡ್ಡಬಳ್ಳಾಪುರಕ್ಕೆ ಬಂದು ಸಖತ್ ಖುಷಿ ಆಯ್ತು. ಇಷ್ಟು ಪ್ರೀತಿ ಇಷ್ಟು ಅಭಿಮಾನ ನಾನು ಯಾವತ್ತೂ ಮರೀದಿಲ್ಲ. ಸಾಯೋವರೆಗೂ ನಿಮಗೆ ಚಿರಋಣಿಯಾಗಿರ್ತೀನಿ. ಏನ ಡೈಲಾಗ ಅದೇ ಡೈಲಾಗ್ ಎಲ್ಲ ಕಡೆ ಹೇಳಿ ಹೇಳಿ ನಿಮಗೂ ಅದು ಬಾಯಿ ಪಾಠ ಆಗ್ತದೆ ಅನ್ಸುತ್ತೆ. ಮೀಟ್ರ್ ಇದ್ರೆ ಲಡಾಯಿಸ್ಬೇಕು, ಮುಂದೆ ಬಂದ್ರೆ ಉಡಾಯಿಸ್ಬೇಕು, ಜೊತೆಲಿ ಇದ್ಕೊಂಡು ಕಟಾಯಿಸ್ಬಾರ್ದು. ನಾನು ಹೌದು ನಾನು ಡಿ ಬಾಸ್ ಅಭಿಮಾನಿನೇ ಕಂಡಿದ್ದೀನಿ. ಖುಷಿ ಆಯ್ತು. ತೀರಾ ಜನ ನಾನು ಮಿಸ್ ಮಾಡ್ಕೊಂಡ್ಬಿಡ್ತಿದ್ದೆ. ಇಷ್ಟು ಜನರನ್ನೆಲ್ಲ ನೋಡಿದ್ರೆ ನೀವು ಏನಾರು ಕರೆದು ನಾನು ಏನಾರು ಬಂದಿಲ್ಲ ಅಂತ ಬರೋಕ್ಕಾಗಿಲ್ಲ ಅಂದಿದ್ರೆ ಇಲ್ಲಿಗೆ ಬರೋಕ್ಕೆ ನೀವು ಒಂದು ಮುಖ್ಯ ಕಾರಣ ಅದ್ರಿ. ಥ್ಯಾಂಕ್ಸ್ ಅಣ್ಣ. ಇಷ್ಟು ದೊಡ್ಡದಾಗಿ ನಾನು ಸೀರಿಯಸ್ ಅಂತ ಏನೋ ಸಂತೆಗಿರ್ತದೆ, ಸುಮಾರಾಗಿ ಸಿಂಪಲ್ ಆಗಿರ್ತದೆ ಅನ್ಕೊಂಡಿದ್ದೆ. ಇಲ್ಲಿಗೆ ಬಂದಮೇಲೆ ಗೊತ್ತಾದದ್ದು ಸೀರೆ ನೇಕಾರವ್ರಿಗೆ ಅವ್ರಿಗೆ ಹೆಲ್ಪ್ ಆಗಲಿ ಸಹಾಯ ಆಗಲಿ ಅಂದ್ಬಿಟ್ಟು ನೀವು ಇಷ್ಟು ದೊಡ್ಡದಾಗಿ ಈ ಥರ ಪ್ರೋಗ್ರಾಮ್ ಮಾಡಿರೋದು ಸಖತ್ ಖುಷಿ ಆಯ್ತಣ್ಣ. ನಾನು MLS ಅಂದ ತಕ್ಷಣ ಒಂದು 40-45 ವರ್ಷ ಏಜ್ ಆಗಿರ್ತದೆ. ಇವ್ರನ್ನೇ ಕೇಳಿದೆ, ಅಣ್ಣ MLA ಅವ್ರು ಯಾರ ಇಲ್ಲಿ ಅಂತ. ಆಮೇಲೆ ನಾನೇ ಅಂತ ಹೇಳಿದ್ರು. ಸಖತ್ ಖುಷಿ ಆಯ್ತು ಅಣ್ಣ. ಇಷ್ಟು ನಾವು ನೀವೆಲ್ಲ ಹೆಚ್ಚು ಕಮ್ಮಿ ಒಂದೇ ಇದು ಈ ಏಜ್ಗೆ ನೀವು MLA ಆಗಿ ಇಷ್ಟೊಂದು ಅಭಿವೃದ್ಧಿ ಮಾಡಿದ್ದೀರಾ. ತುಂಬ ಖುಷಿ ಆಯ್ತು ಸರ್. ಅವರು ಬರಲಿ ಬಿಡಿ, ಬನ್ನಿ ಬಾಣ ಬರೋಣ. ಆಯ್ತು ಇಲ್ಲ ಮಾತಾಡ್ತೀನಿ. ಇಲ್ಲ ಮಾತಾಡ್ತೀನಿ. ಸಖತ್ ಖುಷಿ ಆಯ್ತು. ದೊಡ್ಡಬಳ್ಳಾಪುರಕ್ಕೆ ಬಂದದ್ದು ಎಲ್ಲೋದ್ರು ಒಂದು ಡೈಲಾಗ್ ಹೇಳ್ತೀನಿ. ದೊಡ್ಡಬಳ್ಳಾಪುರದಲ್ಲಿ ಒಂದು ಡೈಲಾಗ್ ಹೇಳ್ತೀನಿ. ಟಗರೆ ಟಾಪ್ ಟೇಟು. ದೊಡ್ಡಬಳ್ಳಾಪುರ ಜನ ಯಾವತ್ತಿಗೂ ಅಲ್ಟಿಮೇಟು. ಹೊಡಿಬೇಡಿ. ಇಲ್ಲಿಯವರಿಗಾಗಿ ವಿಶೇಷವಾಗಿ ದೊಡ್ಡಬಳ್ಳಾಪುರದ ನೇಕಾರರು ನೇಯ್ದಂತಹ ವಿಶೇಷ ಶಾಲು ಇದು. ದೊಡ್ಡಬಳ್ಳಾಪುರದಲ್ಲಿ ನೇಯ್ದಿರುವಂತಹ ವಿಶೇಷ ಶಾಲು ಇದು. ಬಾಮ ಹುಷಾರಾಗಿ ಕಣ ಗೈಸ್. ಓಡಾಡಕ್ಕೆ ಜಾಗ ಇಲ್ಲ ಅಂತೇಳ್ರಿ, ಫುಲ್ಲು ಜನ, ಓಡಾಡಕ್ಕೆ ಜಾಗ ಇಲ್ಲ. ದೊಡ್ಡಬಳ್ಳಾಪುರದಲ್ಲಿ ನಮ್ಮ ಸೀರೆ ನೇಕಾರರು ಅಷ್ಟೇ ಅಲ್ಲ, ನಿಮ್ಮ ಅದರ ಜೊತೆಗೆ ಸೀರೆ ಸಂತೆಗೆ ಬಂದಿರೋದ್ರಿಂದಾಗಿ ನಿಮಗೆ ಬಾ ಗಿಲ್ಲಿ ಫೈನಲಿ ಗಿಲ್ಲಿ ಬಂದ್ರು. ಗೈಸ್ ಗಿಲ್ಲಿ ಹೋಗ್ತಾರೆ. ಇದಕ್ಕೆ ನೋಡಿ ಗೈಸ್ ಹೆಂಗ್ ಓಡಾಕ್ತಾವ್ರೆ ಜನ. ಇಲ್ಲೇ ಇರು ಮಾಮ ಬರ್ಲಿ. ಗೈಸ್
ಗಿಲ್ಲಿ ಕರೆಕ್ಟಾಗಿ ಒಂದು 15 ನಿಮಿಷ ಇದ್ರು ಅಷ್ಟೇ. ಅವ್ರು ಹೋಗಿದ ತಕ್ಷಣ ನೋಡಿ ಜನ ಎಲ್ಲ ಜೂಟು, ಅಲ್ಲಿ ಯಾರೂ ಇಲ್ಲ, ಅಲ್ಲಿ ಎಲ್ಲ ಖಾಲಿ ಆಗ್ಬಿಡ್ತಾವ್ರೆ ನೋಡಿ. ಎಲ್ಲಿಂದ ಎಲ್ಲಿವರೆಗೂ ಇವಾಗ ನಾವು ಆ ಸ್ಟೇಜಿಂದ ಏನಿಲ್ಲ ಅಂದರೂ 500 ಮೀಟ್ರ್ ಮುಂದೆ ಬಂದಿದ್ದೀವಿ. 500 ಮೀಟ್ರು ಫುಲ್ಲು ಟ್ರಾಫಿಕ್ಕು. ನಿಧಾನಕ್ಕೆ ಹೋಗಪ್ಪ. ಹಬ್ಬಾ ಫೈನಲಿ ಮನೆಗೆ ಬಂದ್ವಿ ಗೈಸ್. ಏನು ಕ್ರೇಜು ಗಿಲ್ಲಿದು ಅಂದರೆ ಬರೋಷ್ಟಕ್ಕೆ ಎಷ್ಟು ಮಗ ಟೈಮು? 15 ನಿಮಿಷನೇ ಇರಲಿಲ್ಲ ಗೈಸ್. ಗಿಲ್ಲಿ 15 ನಿಮಿಷಕ್ಕೆ ಹೋಗ್ಬಿಟ್ರು. ಗಿಲ್ಲಿ ಹೋಗಿದ ತಕ್ಷಣ ಎಲ್ಲರೂ ಪರಾರಿ ಆಗಿಬಿಟ್ರು. ಅಷ್ಟೇ ಗೈಸ್, ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಅಂತ ಹೇಳ್ತಾ ಬಾಯ್, ಲವ್ ಯು ಆಲ್, ಟೇಕ್ ಕೇರ್.